ದೊಡ್ಡ ಪಕ್ಷಿ, ಇದು ಸ್ಟಾರ್, ಮತ್ತೆ ಮೀನು, ಇದೊಂದು ಸಣ್ಣ ಪಕ್ಷಿ ಸಿಂಗಲ್, ಇದು ಬುಟ್ಟಿ ವಾಜ್. ಎಲ್ಲರಿಗೂ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ತೆಂಗಿನ ಗರಿಯಿಂದ ಕ್ರಾಫ್ಟ್ ಹೇಗೆ ಮಾಡೋದು ಅಂತ ಇವತ್ತು ನಿರ್ಮಲಾ ಟೀಚರ್ ಹೇಳಿಕೊಡ್ತಾ ಇದ್ದಾರೆ, ನೋಡ್ಕೊಂಡು ಬನ್ನಿ. ಇದು ಗರಿಯಲ್ಲಿ ಮೊದಲು ಬಿಡಿಸ್ಕೊಳ್ಬೇಕು. ನಾವು ಒಂದು ಸ್ಟಾರ್ ಮಾಡೋದು ತೆಂಗಿನ ಗರಿಯಿಂದ. ಸಣ್ಣದು ತೆಂಗಿನ ಗರಿಯ ಉಪಯೋಗ ಸಣ್ಣದಿರುವಾಗೆಲ್ಲ ಮಾಡ್ತಾ ಇದ್ವಲ್ಲ. ಹೌದು, ಗಿರಿಗಿಟ್ ಮಾಡೋದಲ್ವಾ. ಇದು ಕೂಡ ಹಾಗೆ ಗಿರಿಗಿಟೆ ಮಾಡೋದು. ನಾವು ಒಂದರಲ್ಲೇ ಮಾಡ್ತಿದ್ದೇವೆ, ಇವಾಗ 4 ಹಿಡ್ಕೊಂಡು ಮಾಡೋಣ. ಇಷ್ಟೇ 4 ಪೀಸನ್ನು ಈ ಥರ ಒಳಗೆ ಹಾಕಿ ಸ್ಕ್ವೇರೇ ಮಾಡೋದು. ಅದೇ ನಮ್ಮ ಸ್ಕ್ವೇರ್ ಸೇಮ್ ಅದೆಲ್ಲ. ಹೌದು, ಇದನ್ನು ಗಟ್ಟಿ ಮಾಡಬೇಕಿದೆ. ಬ್ಯಾಕಲ್ಲಿ ಪುನಃ ಮಾಡ್ತೀವಿ. 1 2 3 ಪುನಃ ಒಂದು ಚೌಕಟ್ಟು ಅದಕ್ಕೆ ಕೊಡೋದು. ಅದಾದಮೇಲೆ ಇವಾಗ ಇದು 4 ಗರಿ ಬೇರೆ ಬರ್ತದೆ. 4 2 3 ಈಚೆ ಬದಿ ಬೇರೆ ಬರ್ತದೆ, ಬೇರೆ ಬಂತು. ಇವಾಗ ಮೇಲೆ ಬಂದದನ್ನು ಈ ಥರ ತಕ್ಕೊಂಡು ಇದರೊಳಗೆ ಜೋಡಿಸೋದು. ಪೂರ ಜೋಡಿಸಲಿಕ್ಕಿಲ್ಲ, ಮೊಗ್ಗು ಬರ್ತದೆ ಹಾಗೆ. ಮೊಗ್ಗು ಬರ್ತದೆ. ಇನ್ನೊಂದು ಬದಿಯಲ್ಲಿ ಒಂದು ಬಿಟ್ಟು ಒಂದು, ಪುನಃ ಒಂದು ಬಿಟ್ಟು ಒಂದು. ಇದನ್ನು ಎಳತ್ತು ಸಿಗಬೇಕು, ಇನ್ನೂ ಚೆನ್ನಾಗಿರ್ತದೆ. ಎಳತ್ತು ಸಿಕ್ಕಿದ್ರಲ್ಲ, ಇದು ಮೇಲೆ ಹೋಗಬೇಕು, ಗರಿ ಎಳತ್ತಾಗಬೇಕು. ಗರಿಗಳು ಮೇಲೆ ಎಳತ್ತಂದರೆ ಸ್ವಲ್ಪ ಅಗಾಲಾಗಿ ಸಣ್ಣ ಗಿಡಗಳಾಗಿದ್ದರೆ ದೊಡ್ಡ ಸ್ಟಾರ್ ಆಗ್ತದೆ. ಇವಾಗ 4 ಬದಿಯದ್ದು 4 ಆಯಿತು. ಪುನಃ ತಿರುಗಿಸಿ ಇದು 4. ಡೆಕೋರೇಷನಿಗೆ ಬಾಗಿಲಿಗೆಲ್ಲ ಇದು ಹಸಿರಲ್ಲಿ ಮಾಡಿ, ಒಣಗಿದರೆ ಬಣ್ಣ ಹಾಕಿ ಹಾಕಬಹುದು ಅಲ್ಲ. ಇವಾಗ 8 ಆಯಿತು. ಇವಾಗ ಉಳಿದದನ್ನು ಅದರೊಳಗೆ ಹಾಕೋದು. ಇವಾಗ ಇದು ಕಂಪ್ಲೀಟ್ ಆಯ್ತಲ್ಲ. ಇನ್ನದರಲ್ಲಿ ಯಾವುದಾದ್ರೂ ಒಂದು ಗರಿಯನ್ನು ಬಿಟ್ಟು ತಗೊಳ್ಳಿ. ಚೆನ್ನಾಗಿದ್ದ ಗರಿ ಸಿಕ್ಕಿದ್ರೆ ಚೆನ್ನಾಗಿದೆ. ಇವಾಗ ಇದರಲ್ಲಿ ಒಂದು ಗರಿಯನ್ನು ಗಿರಿಗಿಟ್ಟಿ ರೆಡಿ ಆಯ್ತಲ್ಲ. ಜಾಲರಿ ನೋಡಿ, ಭಾರಿ ಚೆಂದಾಗಿದೆ ಗಿರಿಗಿಟ್ಟಿ. ದೊಡ್ಡ ದೊಡ್ಡ ಸಿಗಬೇಕು, ಚೂಪೆಲ್ಲ ಚೆನ್ನಾಗಿ ಬರ್ತದೆ. ಮಾಡೋದು ಇನ್ನು ಮೀನು ಮಾಡೋದು. ಎರಡು ತುಂಬ ಸುಲಭ ಉಂಟು ಇದನ್ನು ನೋಡಿದ್ರೆ ಅಲ್ಲ. ಬೆಳೆ ಕೂಡ ಹಾಗೆ ಒಂದು ಗರಿಯನಿಗೆ ಇಟ್ಕೊಂಡು ಅರ್ಧ ಮೀನು ಆಯ್ತಲ್ಲ. ಅರ್ಧ ಮೀನು ಆಯಿತು. ಇವಾಗ ದೊಡ್ಡ ಮೀನು, ಸ್ವಲ್ಪ ಕೊಬ್ಬಿದ ಮೀನು ಆಗಬೇಕಲ್ಲ. ಆವಾಗ ಅದನ್ನು ಇನ್ನೆರಡು ಭುಜಭಾಗದಲ್ಲಿ ಕೊಂಡೋಗಿ ಇದು ಈ ಥರ ಬರ್ತದೆ. ಈ ಕೆಳಗಿನ ಭಾಗವನ್ನು ಮೇಲ್ಗಡೆಗೆ ಫಸ್ಟಿಗೆ ಹಾಕಬೇಕು, ನಂತರ ಕೆಳಗಡೆಗೆ ಹಾಕಬೇಕು. ಈ ಥರ ಮಾಡಿ ಪೂರ ಇಳಿದರೆ ಕೊಬ್ಬಿದ ಮೀನಾಯಿತು. ಮೀನು ಚಂದ ಆಯ್ತು. ಈಗ ಅದಕ್ಕೆ ಮೀನಿಗೆ ಕಣ್ಣು ಇನ್ನು ಬಾಲಾಗಬೇಕಲ್ಲ, ಬಾಲ ಕಣ್ಣು. ಬಾಲ ಕಣ್ಣದೇ ಮಕ್ಕಳ ಸ್ಟಿಕ್ಕರು ಅಂಟಿಸ್ಬೋದು, ಇಲ್ಲಾಂದರೆ ಮಣಿ ಎಲ್ಲ ಅಲ್ಲ. ಮಣಿ
ಇದು ಗರಿಯಲ್ಲಾದರೆ ಪ್ಲಾಸ್ಟಿಕಲ್ಲೂ ಮಾಡ್ತೇವೆ. ಫಿಶ್ ವೈರ್ ಅಂತಲೇ ಬರ್ತದಲ್ಲ, ಅದರಲ್ಲಿ ಬ್ಯಾಗ್ ವೈರ್. ಅದರಲ್ಲಿ ಇನ್ನೂ ಚೆಂದ ಆಗ್ತದೆ. ಅದರಲ್ಲಿ ಇವಾಗ ಇದಕ್ಕೆ ಬಾಲ ಸಪ್ರೇಟಾಗಿ ಕೂತ್ಕೊಳ್ತೀವಿ. ಮೀನು ಚಂದ ಇತ್ತೈತ. ಅದಕ್ಕೆ ಒಂದೊಂದು ನೋಡಿ ಮೀನು, ಅದಕ್ಕೆ ಪ್ಲಾಸ್ಟಿಕಲ್ಲಿ ಮಾಡಿದರೆ ಗ್ಲಾಸ್ ಟ್ಯೂಬ್ ಅಂತ ಬರ್ತದೆ, ಅದನ್ನು ಹಾಕಿದರೆ ಆಯಿತು. ಈ ಕಣ್ಣಿಟ್ರೆ ಬಾರಿ ಚಂದ ಇತ್ತೈತ. ಕಣ್ಣಿಲ್ಲದ್ರೆ ಇದಕ್ಕೆ ಮಕ್ಕಳ ಕಪ್ಪು ಸ್ಟಿಕ್ಕರ್ ಉಂಟಲ್ಲ, ಅದನ್ನಿಟ್ರೆ ಆಯಿತು. ಇಲ್ಲದ್ರೆ ಕಪ್ಪು ನೂಲೆಲ್ಲ ತಡಿಸ್ಬೇಕು. ಇದರೊಳಗೆ ಚಂದ ಆಯ್ತು. ಈಗ 6 ಬೇಕಾ? 6, 6, 12 ಅಜ್ಜ ಸಣ್ಣ ಬುಟ್ಟಿ ಅಷ್ಟೇ. ಇದು ಬುಟ್ಟಿ ಮಾಡೋದಲ್ಲ ಈಗ? ಬುಟ್ಟಿ ಮಾಡೋದು. ಒಂದು ಬಿಟ್ಟು ಹಾಕ್ಲಿಕ್ಕಲ್ಲ? 3 ಕೆಳಗೆ 3 ಮೇಲೆ ಬಂತು. ಈ ಮಡಲೆಲ್ಲನೇ ಇತ್ತಾರಲ್ಲ ಆ ಥರ ಅಲ್ಲ? ಆ ಥರ ಫಸ್ಟಿಗೆ ಹಾಕಿದ್ದನ್ನು ಬಿಟ್ಟು ಇನ್ನೊಂದಕ್ಕೆ ಹಾಕುವಾಗ ಅದರ ಮೇಲ್ಗಡೆ ಹಾಕೋದು. ಹಾಗೆ ವಯರಲ್ಲಿ ಮಾಡ್ತಾರಲ್ಲ ಹೀಗೆ? ವಯರಲ್ಲಿ ಹೀಗೆ ಅಲ್ಲ ಮಾಡೋದು? ಇದೇ ರೀತಿ ಅಷ್ಟೇ. ಹಾರ ಆಯ್ತಲ್ಲ, ಇವಾಗ ಹಾರನ್ನು ಜೋಡಿಸುವಾಗ ಇವಾಗ ಒಂದು ಹೀಗೆ ಉಂಟಲ್ವಾ, ನೋಡಿ ಬುಟ್ಟಿ ರೆಡಿ ಆಗ್ತಾ ಉಂಟು ಅಲ್ವಾ? ಹೌದು. ಎಂತಾದ್ರೂ ಹಾಕಿಡ್ಲಿಕ್ಕೆ ಆಗ್ತದೆ. ಹೌದು, ಪ್ಲಾಸ್ಟಿಕ್. ಇನ್ನು ಬೇಕಾದರೆ ಅದಕ್ಕೊಂದು ರಿಂಗ್ ಗಟ್ಟಿಗೆ ಬೇಕಾಗಿ ಹಾಗೆ ಕಡ್ಡಿಡುದಲ್ಲ? ಕಡ್ಡಿಟ್ಟು ಅದನ್ನು ಬಗ್ಗಿಸಿ ರಿಟರ್ನ್ ಕೊಡು. ಗಟ್ಟಿಯಾಗಿ ನಿಲ್ತದಲ್ಲ? ಗಟ್ಟಿಯಾಗಿ ನಿಲ್ತದೆ. ಏನಾದರೂ ಹಾಕಿಡ್ಬೋದು. ಇದಕ್ಕೆ ಸಾಧಾರಣ ಎಷ್ಟು ಟೈಮ್ ಹಿಡಿತು ನಿರ್ಮಲಕ್ಕ? ಇದೊಂದು 15 ನಿಮಿಷ 20 ನಿಮಿಷ ಬೇಕು. ಚಂದ. ಅಂದರೆ 6 ಲೇಯರಲ್ಲಿ. ನಿಮಗೆ ದೊಡ್ಡ ಬುಟ್ಟಿ ಆದರೆ ಲೆಕ್ಕ ಮಾಡಿ ಹಾಗೆ ಮಾಡಿ. ಈಗ 6 ಪೀಸಲ್ಲಿ ಸಣ್ಣಕ್ಕೆ ಮಾಡಿ. ರೆಡಿ ಆಯ್ತು. ರೆಡಿ ಆಯಿತು. ತೆಂಗಿನ ಗರಿಯಲ್ಲಿ ಇಷ್ಟು ಚಂದ ಒಂದು ಮಾಡ್ತಾರೆ ಅಂತಲ್ಲ? ತೆಂಗಿನ ಗರಿಯ ಬುಟ್ಟಿ ವಾಜ್ ಮಾಡಿ ಹೂ ಮಾಡಿ ಹೂದಾನಿ ಇಡಲಿಕ್ಕೆ ಸಣ್ಣ ಬುಟ್ಟಿ. ಒಳ್ಳೆ ಗಟ್ಟಿ ನಿಂತಿದೆಲ್ಲ, ಹೂವೆಲ್ಲ ಇಡ್ಲಿಕ್ಕೆ ಇರ್ಬೋದು. ಅದು ಇದೆಂತ ಪಕ್ಷಿ? ಪಕ್ಷಿ, ದೊಡ್ಡ ಪಕ್ಷಿ, ಸಿಂಗಲ್ ಪಕ್ಷಿ. ಒಂದು ಸಿಂಗಲ್ ಎಲೆಯಲ್ಲಿ ಮಾಡೋದು, ಇನ್ನೊಂದು ಡಬ್ಬಲ್. ಅದರ ಬಾಲೆಲ್ಲ ಕಟ್ ಮಾಡಿ ಹಾಕಿದ್ರೆ ಗರಿ ಬಿಚ್ಚಿದೆ. ಚಂದ ಆಯ್ತಲ್ಲ ಗರಿ? ಕಣ್ಣು ಬೇಕಿತ್ತು, ಕಣ್ಣಲ್ಲ. ದೊಡ್ಡ ಪಕ್ಷಿ, ಇದು ಸ್ಟಾರ್, ಮತ್ತೆ ಮೀನು, ಕೊನೆಯರು. ಇದೊಂದು ಸಣ್ಣ ಪಕ್ಷಿ, ಸಿಂಗಲ್ ಪಕ್ಷಿ. ಇದು ಡಬಲ್ ಪಕ್ಷಿ, ಹುಟ್ಟಿ ವಾಜ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ನಮಸ್ಕಾರ.